ನಿಮಗೆ ಪೈಲ್ಸ್ ಇಲ್ಲ ಟಾಯ್ಲೆಟ್ ಜಾಗದಲ್ಲಿ ಗಡ್ಡೆ ಬಂದಂಗೆ ಆಗೋದು, ಮೊಳಕೆ ಬಂದಂಗೆ ಆಗೋದು, ಅಲ್ಲಿಂದ ರಕ್ತ ಬಂದಂಗೆ ಆಗೋದು, ಮತ್ತು ಟಾಯ್ಲೆಟ್ ಜಾಗ ಬ್ಲಾಕ್ ಆಗ್ತಿದೆ. ಇದು ಯಾಕಾಗುತ್ತೆ ಗೊತ್ತಾ? 60 ದಿನ 60 ಶರೀರದಲ್ಲಾಗೋ ಕ್ರಿಯೆ ಬಗ್ಗೆ ತಿಳ್ಕೊಳ್ಳೋಣ. ನನ್ನ ವೈದ್ಯ ಯಾರು, ನನ್ನ ಪೇಜ್ ಫಾಲೋ ಮಾಡಿ ಮರಿದ್ದೇನೆ. ಮೊದಲನೇದು ಒಂದು ಏನು ವಿಷಯ ಅರ್ಥ ಮಾಡ್ಕೋಬೇಕು ಅಂದರೆ, ಪೈಲ್ಸ್ ಅನ್ನೋದು ಮಾಂಸ ಅಲ್ಲ. ಪೈಲ್ಸ್ ಅನ್ನೋದು ನಮ್ಮ ಟಾಯ್ಲೆಟ್ ಜಾಗದ ಸುತ್ತಮುತ್ತ ರಕ್ತನಾಳಗಳಿರ್ತಾವಲ್ವಾ, ಈ ನರಗಳು, ರಕ್ತ ಒಯ್ಯೋ ನರಗಳು, ಅವು ಉಬ್ಬಿ ದೊಡ್ಡದಾಗೋದನ್ನೇ ಪೈಲ್ಸ್ ಅಂತ ಕರಿತೀವಿ. ಸೊ ಈ ಪೈಲ್ಸ್ ರಕ್ತನಾಳಗಳು ಯಾಕೆ ಉಬ್ತವೆ? ಮೊದಲನೇ ಕಾರಣ ಟಾಯ್ಲೆಟ್ ಗಟ್ಟಿ ಆಗೋದು, ಇಲ್ಲ ಮಲಬದ್ಧತೆ ಆಗೋದು, ಕಾನ್ಸ್ಟಿಪೇಷನ್ ಆಗೋದು. ಟಾಯ್ಲೆಟ್ ಗಟ್ಟಿ ಆದಾಗ ನೀವು ಪ್ರೆಷರ್ ಜಾಸ್ತಿ ಆಗ್ತಾರೆ. ಪ್ರೆಷರ್ ಜಾಸ್ತಿ ಆದಾಗ ಸುತ್ತಮುತ್ತ ರಕ್ತನಾಳಗಳು ಹೊರಗಡೆ ಫೋರ್ಸ್ ಆಗಿ ಬಂದು ದಪ್ಪ ಆಗಿ ಗಂಟಾಗ್ತವೆ. ಎರಡನೇದು, ನೀವು ಟಾಯ್ಲೆಟ್ ಕೂತ್ಕೊಂಡಾಗ 10-20 ನಿಮಿಷ ಜಾಸ್ತಿ ಹೊತ್ತೇನಾದರೂ ಟಾಯ್ಲೆಟ್ನಲ್ಲಿ ಕೂತ್ಕೊಂಡ್ರೆ ಫೋನ್ ಯೂಸ್ ಮಾಡ್ತಾ, ಆವಾಗ ಟಾಯ್ಲೆಟ್ ಜಾಗದ ಮೇಲೆ ಪ್ರೆಷರ್ ಬೀಳುತ್ತೆ, ಆವಾಗ ನಿಮಗೆ ಪೈಲ್ಸ್ ಬರೋ ಚಾನ್ಸ್ ಇರುತ್ತೆ. ಮೂರನೇದು, ನೀವು ಊಟದಲ್ಲಿ ಫೈಬರ್ ಆಹಾರ ತಿಂದೇ ಇರೋದು ಮತ್ತು ನೀರು ಕಡಿಮೆ ಕುಡಿಯೋದ್ರಿಂದ ಟಾಯ್ಲೆಟ್ ಗಟ್ಟಿ ಆಗುತ್ತೆ, ಅದರಿಂದ ತೊಂದರೆ ಆಗುತ್ತೆ. ಇದ್ರ ಜೊತೆಗೆ ನೀವು ಪ್ರೆಗ್ನೆಂಟ್ ಆಗಿದ್ರೆ, ಇಲ್ಲ ಜಾಸ್ತಿ ದಪ್ಪ ಇದ್ರೆ, ದಿನಾನು ಜಾಸ್ತಿ ಭಾರ ಎತ್ತಿದ್ರೆ, ಪ್ರೆಷರ್ ಹಾಕಿದ್ರೆ ವಯಸ್ಸು ಆಗೋದ್ರಿಂದ, ಮತ್ತು ನೀವು ಜಾಸ್ತಿ ಹೊತ್ತು ಕೂತ್ಕೋತೀರಾ, ಡ್ರೈವರ್ಗಳು, ಡಾಕ್ಟರ್ಗಳು, ಈ ಕ್ಲರ್ಕ್ಗಳು ಎಲ್ಲ, ಅವ್ರಿಗೂ ಬರೋ ಚಾನ್ಸಸ್ ಇರುತ್ತೆ. ಒಂದು ಏನು ವಿಷಯ ನೆನ್ಪಿಟ್ಕೋಬೇಕಂದ್ರೆ, ನಿಮ್ಮ ಟಾಯ್ಲೆಟ್ ಜಾಗದಲ್ಲಿ ರಕ್ತ ಬಂತಿದೆ ಅಂದರೆ ಅದು ಪೈಲ್ಸ್ ಅಷ್ಟೇ ಇರೋಕ್ಕೆ ಸಾಧ್ಯ ಇಲ್ಲ. ಫಿಶರ್ ಇರ್ಬೋದು, ಪಾಲಿಪ್ ಇರ್ಬೋದು, ಇಲ್ಲ ದೊಡ್ಡ ಕರಳಲ್ಲಿ ಯಾವುದಾದ್ರು ಕ್ಯಾನ್ಸರ್ ಥರದ ತೊಂದರೆಗಳು ಇರುತ್ತೆ. ಸೊ ನೀವು ಡಾಕ್ಟರ್ನ ಭೇಟಿ ಆಗಬೇಕು. ಸರ್, ಪೈಲ್ಸ್ ಬರ್ದಂಗೆ ಹೇಗೆ ನೋಡ್ಕೋಬೇಕು ಅಂದರೆ, ಮೊದಲನೇದು ಜಾಸ್ತಿ ನೀರು ಕುಡಿಬೇಕು, ಮತ್ತು ಜಾಸ್ತಿ ಊಟದಲ್ಲಿ ಫೈಬರ್ ಇರೋ ಆಹಾರನ ತಿನ್ನಬೇಕು. ಟಾಯ್ಲೆಟ್ಗೆ ಹೋದಾಗ ಮೊಬೈಲ್ ಬಳಸಬಾರ್ದು, ಮತ್ತು ಟಾಯ್ಲೆಟ್ನ ತಡ್ಕೊಳ್ಳೋಂಗಿಲ್ಲ. ಜಾಸ್ತಿ ಹೊತ್ತು ತಡ್ಕೊಂಡ್ರೆ ಏನಾಗುತ್ತೆ, ಟಾಯ್ಲೆಟ್ ಅಲ್ಲಿ ಗಟ್ಟಿ ಆಗುತ್ತೆ, ತೊಂದರೆ ಆಗುತ್ತೆ. ಜೊತೆಗೆ ನೀವು 1 ಗಂಟೆ ಕೂತ್ಕೋತೀರ ಅಂದರೆ 15 ನಿಮಿಷ ವಾಕಿಂಗ್ ಮಾಡಬೇಕು. ಸೊ ನಿಮಗೆ ಏನಾದರೂ ಪೈಲ್ಸ್ ತೊಂದರೆ ಇದ್ದರೆ ನೀವು ಪೈಲ್ಸ್ ಅಂತ ಕಮೆಂಟ್ ಮಾಡಿ. ನಾನು ಫಸ್ಟ್ ಕಮೆಂಟಲ್ಲೇ ಪೈಲ್ಸ್ಗೆ ಯಾವ ಥರ ಪಥ್ಯ ಮಾಡಬೇಕು ಅಂತ ಹೇಳ್ತೀನಿ. ಅದರ ಜೊತೆಗೆ ಈ ವಿಡಿಯೋನ ಯಾರಿಗೆ ನಿಮ್ಮ ಫ್ರೆಂಡ್ಸ್ಗೆ ಪೈಲ್ಸ್ ಇದೆ ಮತ್ತು ಪೈಲ್ಸ್ ಬರೋ ತೊಂದರೆ ಇರುತ್ತೆ ಅವರಿಗೆಲ್ಲ ಶೇರ್ ಮಾಡಿ. ಧನ್ಯವಾದ.